ಹಲೋ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗುಡ್ ಈವ್ನಿಂಗ್. ಚೆನ್ನಾಗಿ ಓದ್ತಾ ಇದ್ದೀರಾ ಅನ್ಕೊಂತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಕಂಪ್ಯೂಟರ್ದು ಹರಿಯಂತ ಬುಕ್ಕು ಚೆನ್ನಾಗಿದೆ ಓದಿ ಅಂತ. ಬಟ್ ಅದರಲ್ಲಿ ಇನ್ಫಾರ್ಮೇಷನ್ನು ಎಗೆ ಲಾಸ್ಟ್ ಇಯರ್ ಎ ಎಕ್ಸಾಮ್ ಆಗಿದ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕೆ ಹೋದರೆ ಸ್ವಲ್ಪ ಕ್ವಶನ್ಸ್ ಸಿಗೋದಿಲ್ಲ ನಮಗೆ. ಸೊ ಹಿಂಗಾಗಿ ಹರಿಯಂತ್ ಅವ್ರದ್ದೇನೆ ಅಪ್ಡೇಟ್ ವರ್ಷನ್ನು ಕ್ವಶನ್ ಅಪ್ಡೇಟ್ ಆಗಿರೋದು, ಟಾಪಿಕ್ ಅಪ್ಡೇಟ್ ಆಗಿದೆ, ವಿತ್ ಇಮೇಜ್ ಇದೆ. ಹೊಸದು ರಿವೈಸ್ಡ್ ಬುಕ್ಕು ಹರಿಯಂತ್ ಪಬ್ಲಿಕೇಶನ್ ಅವ್ರದ್ದು ಕಂಪ್ಯೂಟರ್ ಅವೇರ್ನೆಸ್ಸು. ಈ ಬುಕ್ ಚೆನ್ನಾಗಿದೆ, ಬೈ ಮಾಡಿ. ಇಂಗ್ಲೀಷಲ್ಲಿ ಓದೋರು ಕಂಪ್ಲೀಟ್ ಓದಿ, ಚಾಪ್ಟರ್ ವೈಸು ಹೊಸ್ದಾಗಿ ಓದ್ತಾ ಇದ್ರೆ ಎಲ್ಲ ಚಾಪ್ಟರ್ ವೈಸು ಇಮೇಜ್ ಇದೆ, ನೀವು ಚೆನ್ನಾಗಿ ಓದ್ಬೋದು, ಚೆನ್ನಾಗಿ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಇದು ಕಂಟೆಂಟ್ ಇದೆ. ಇದು ಫಸ್ಟ್ ಚಾಪ್ಟರಿಂದ ನಮಗೆ ಏನು ಇಂಪಾರ್ಟೆಂಟು ಅದನ್ನು ನೀವು ಒಂದ್ಸಲಿ ಓದ್ಬಿಟ್ಟು ಕ್ವಶನ್ ಪೇಪರಲ್ಲಿ ಅನಾಲಿಸಿಸ್ ಮಾಡಿ ಅಷ್ಟು ಟಾಪಿಕ್ಸ್ನ ನೀವು ಓದಬೇಕು. ಎಕ್ಸಾಂಪಲ್, ನಾನು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀನಿ ಫಸ್ಟ್ ಚಾಪ್ಟ್ರಲ್ಲಿ ಜನರೇಷನ್ಸ್ ಆಫ್ ಕಂಪ್ಯೂಟರು, ಹಿಸ್ಟ್ರಿ ಆಫ್ ಕಂಪ್ಯೂಟರು, ಮತ್ತು ಎಕ್ಸ್ಪ್ಯಾಂಡ್. ಏನು ಹಿಸ್ಟ್ರಿ ಆಫ್ ಕಂಪ್ಯೂಟರಲ್ಲಿ ಎಕ್ಸ್ಪ್ಯಾಂಡ್ ಬರುತ್ತೆ, ಒಂದು ಯೂನಿವ್ಯಾಕು ಮತ್ತು ಎಡ್ವ್ಯಾಕು ಅಂತ ಹೇಳ್ಬಿಟ್ಟು ಬರುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಯಾಂಡ್ ಕೇಳಿದ್ದಾನೆ, ಆಯಿತಾ? ಅದ್ರ ಬಗ್ಗೆ ನೀವು ತಿಳ್ಕೋಬೇಕು. ನೆಕ್ಸ್ಟು ಟೈಪ್ಸ್ ಆಫ್ ಕಂಪ್ಯೂಟರು, ಇದ್ರ ಮೇಲೂ ಕ್ವಶನ್ಸ್ ಕೇಳ್ತಾನೆ. ಈ 3 ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಫಸ್ಟ್ ಚಾಪ್ಟ್ರಲ್ಲಿ. ನೀವು ಇಷ್ಟು ಓದ್ಕೊಂಡ್ರೆ ನಿಮ್ಗೆ 1 ಮಾರ್ಕ್ಸ್ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ ನೋಡಿ. ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಲಾಸ್ಟ್ ಇಯರು ಪ್ರಿವಿಯಸ್ ಇಯರ್ ಯಾವಾಗ ಕ್ವಶನ್ಸ್ ಕೇಳಿದ್ದಾನೆ ಅಷ್ಟು ಕ್ವಶನ್ಸು ಇಲ್ಲಿ ಸೈಡಲ್ಲಿದೆ. ಈ ಫಸ್ಟ್ ಚಾಪ್ಟರ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಮತ್ತು ಇದು ಎಕ್ಸಸೈಸ್, ಪ್ರಾಕ್ಟೀಸ್ ಎಕ್ಸಸೈಸ್. ಇಲ್ಲಿ ಚಾಪ್ಟರ್ ವೈಸು ಇದೆ ಮತ್ತು ಟಾಪಿಕ್ ವೈಸು ಇದೆ. ಎಲ್ಲ ಚಾಪ್ಟರ್ಲ್ಲೂ ಸೇಮ್ ಇದೇ ಥರ ಇದೆ, ಟಾಪಿಕ್ ವೈಸು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಎಲ್ಲೆಲ್ಲಿ ಬಂದಿದ್ದಾವೆ ಅಂತ ಎಲ್ಲ ಇದೆ. ಬೈ ಮಾಡ್ಬೋದು, ಆಗುತ್ತೆ. ನಿಮಗೆ ವರ್ತ್ ಇದೆ, ಬುಕ್ಕು ಚೆನ್ನಾಗಿದೆ. ಬುಕ್ಕು ಬೈ ಮಾಡಿ ಓದಿ, ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲೂ ಕ್ವಶನ್ಸ್ ಮಿಸ್ ಆಗಲ್ಲ ಅನ್ಕೊತೀನಿ. ಕಂಪ್ಯೂಟರ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀವು. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಬಾಯ್.